ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಅಮ್ಮು GS. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್, ಲೈಕ್. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ನನ್ನ ವಿಡಿಯೋಸ್ನೆಲ್ಲ ವಾಚ್ ಮಾಡ್ತಾಯಿರಿ, ಲೈಕ್ ಕೊಡ್ತಾಯಿರಿ, ಸಜೆಷನ್ ನೀಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನಂದರೆ ನಾನು ಈ ವಿಡಿಯೋದಲ್ಲಿ ನಮ್ಮ ತವ್ರ ಮನೆಯದು ನಮ್ಮ ಮನೆ ದೇವರು ಚಂದ್ರಗುತ್ಯಮ್ಮ ದೇವಿ, ಸೊ ಅಲ್ಲಿಗೆ ಹೋಗಿರೋದು ಒಂದು ಚಿಕ್ಕದಾಗಿರೋ ವಿಡಿಯೋಸ್ನ ಆ್ಯಂಡ್ ಫೋಟೋನ ಹಾಕ್ತಾಯಿದ್ದೀನಿ. ಹಾಗೆ ನಾನಿವತ್ತು ಶ್ರಾವಣಕ್ಕೋಸ್ಕರ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇವಾಗ ಫ್ರೂಟ್ಸ್ ರೆಡಿ ಆಗಿದೆ, ನಾನು ಇದನ್ನ ತಿನ್ನಬೇಕು, ಸಚ್ಚಿಗೆ ಟಿಫಿನ್ ಮಾಡಿಕೊಡ್ತೀನಿ. ಸೊ ಇವತ್ತೇನೆಂದರೆ ನಾನು ಮನೆ ಕ್ಲೀನಿಂಗ್ನ ಇಟ್ಕೊಂಡಿನಿ, ಯಾಕಂತಂದರೆ ಇವಾಗ ಶ್ರಾವಣ ಬಂತಲ್ಲ, ಸೊ ಶ್ರಾವಣಕ್ಕಾಗುತ್ತೆ ಮತ್ತು ಪಂಚಮಿಗೂ ಆಗುತ್ತೆ ಅಂತ ಹೇಳಿ ಇವಾಗ ನನ್ನದು ಮಾರ್ನಿಂಗ್ ಎದ್ದು ಸ್ಟ್ಯಾಂಡ್ನೆಲ್ಲ ಅಲ್ಲಿರೋದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಬಾಂಡೆ ತೊಳೆಯೋಕ್ಕಂತ. ಇದನ್ನು ಎಲ್ಲ ತೊಳೆದು ಆಮೇಲೆ ಸ್ಟ್ಯಾಂಡನ್ನು ಕ್ಲೀನ್ ಮಾಡಿ ಅದಾದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟೇ ನಾನು ಕಿಚನ್ ಇಟ್ಕೊಂಡಿದ್ದೀನಿ. ಸೊ ಸಚಿವರು ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವರು ಟಿಫಿನ್ ಎಲ್ಲ ಮುಗಿಸ್ಕೊಂಡು ಹೋದರು. ಇವಾಗ ನಾನು ಕೂಡ ಫ್ರೂಟ್ಸ್ನ ತಿಂದು ಆ್ಯಂಡ್ ನನ್ನ ಕೆಲಸನ ನಾನು ಕಂಟಿನ್ಯೂ ಮಾಡ್ತೀನಿ. ಕೆಲಸ ಮುಗಿದ್ಮೇಲೆ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡೀನಿ. ಸೊ ನೋಡಬೇಕು, ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಎಲ್ಲ ಕ್ಲೀನ್ ಮಾಡೋದು. ಅಟ್ಲೀಸ್ಟ್ ಇವತ್ತು ಕಿಚನ್ನಾದರೂ ಕ್ಲೀನ್ ಮಾಡಿಕೊಂಡು ನಾಳೆ ಮಿಕ್ಕಿರೋದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಷ್ಟು ಮುಗಿಸ್ಕೊಂಡ್ಬಿಡ್ತೀನಿ. ಮೊನ್ನೆ ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ಅದರೆಲ್ಲ ಸೋಪ್ ಹಾಕಿ ಕ್ಲೀನಾಗಿ ತೊಳೆದಿದ್ದೆ. ನಾನು ಮೊನ್ನೆ ಊರಿಗೆ ಹೋಗೋ ದಿನ ಅಂದರೆ ಸಂತೆ ಇತ್ತಲ್ಲ ಶನಿವಾರ, ಆವತ್ತು ಫ್ರಿಜ್ಜನ್ನು ಕ್ಲೀನ್ ಮಾಡಿದ್ದೆ. ಸೊ ಹಾಗಾಗಿ ಇವಾಗ ಅದನ್ನು ಏನು ಕ್ಲೀನ್ ಮಾಡೋದಿಲ್ಲ, ಜಸ್ಟ್ ಮೇಲೆ ಅಷ್ಟೇ ಒರೆಸ್ಕೊಂಡು ಕೈ ಬಿಡ್ತೀನಿ. ಆದರೆ ಇವಾಗ ನಾನು ಕಿಚನ್ನ ಕ್ಲೀನ್ ಮಾಡ್ಕೊತೀನಿ. ಇವಾಗ ಬಾಂಡೆ ಎಲ್ಲ ಆಚೆ ಇಟ್ಟಿದ್ದೀನಲ್ವ, ಸೊ ಅದನ್ನು ಕ್ಲೀನಾಗಿ ತೊಳೆದು ಅದನ್ನ ಆರಾಕ್ಬಿಟ್ಟು ಸ್ಟ್ಯಾಂಡನ್ನ ತೊಳೆದು ಆರ್ಸೋಕ್ಬಿಡ್ತೀನಿ. ಮಿಕ್ಕಿರೋ ಬಾಕ್ಸ್ ಎಲ್ಲ ತೊಳೆದು ಮತ್ತು ಗೋಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಇವತ್ತು ಸಾಧ್ಯ ಆದರೆ ಕಿಚನ್ ಮತ್ತು ಡೈನಿಂಗ್ ಹಾಲ್ ಇವೆರಡನ್ನು ನಾನು ಕ್ಲೀನ್ ಮಾಡ್ಕೊತೀನಿ. ಶ್ರಾವಣ ಮುಗಿಯೋವರೆಗೂ ಏನು ನಾನ್ ವೆಜ್ ತಿನ್ನೋದಿಲ್ಲ, ಅದೇ ನನಗೆ ತುಂಬ ಕಷ್ಟ ಆಗಿದೆ. ಸಚ್ಚಿ ಹೇಳ್ತಿದ್ರು, ನೀನು ತಿನ್ನಬೇಕಿದ್ರೆ ಆಚೆನೂ ನಿಂಗೆ ತಿನ್ನಿಸ್ತೀನಿ ನಾನು, ಅಂದರೆ ಅವ್ರು ಯಾವಾಗಲೂ ಕಟ್ಟುನಿಟ್ಟಾಗಿ ನಡೆಸ್ತಾರೆ. ಸೊ ಹಾಗಾಗಿ ನಾನು ನಡೆಸ್ತೀನಿ, ನೀನೇನು ನಡೆಸೋದು ಬೇಡ, ನಿನಗೆ ಬೇಕಾದ್ರೆ ಆಚೆ ಹೋಗಿ ಕೊಡಿಸ್ಕೊಂಬರ್ತೀನಿ ಅಂತ ಹೇಳಿದರು. ನಾನು ಅದೇನು ಬೇಡ, ನಾನು ಮಾಡ್ತೀನಿ ಅಂತ ಹೇಳಿದೆ. ಅವರು ಪ್ರತಿ ಶನಿವಾರ ಮಾರ್ನಿಂಗ್ ಬೇಗ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕದ್ರಮಂಡ್ಲಿಗೆ ಹೋಗಿ ಬರ್ತಾರೆ. ಸೊ ನಾನಿವಾಗ ಬಾಂಡೆ ಎಲ್ಲ ಆಚೆ ಇಟ್ಟಿದ್ದೀನಿ, ಇದೆಲ್ಲ ತೊಳೆದಿಡಬೇಕು. ಇದನ್ನ ತೊಳೆದಿಟ್ಟು ಆಮೇಲೆ ಇವಾಗೆಲ್ಲ ಇದೆಲ್ಲ ಹೀಗಿದೆಯಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನ ಕೂಡ ನಾನಿವಾಗ ಸೆಟ್ ಮಾಡಬೇಕು. ಇದಾದಮೇಲೆ ನನಗೆ ನಾನು ಹೇಳಿದ್ದೆ ಶ್ರಾವಣದ ನೆಕ್ಸ್ಟು ಮನೆ ಕ್ಲೀನ್ ಮಾಡಿದ ಮೇಲೆ ಎಲ್ಲನೂ ಸರಿಯಾಗಿ ಸೆಟ್ ಮಾಡಿಡ್ತೀನಿ ಅಂತ. ಸೊ ಸೆಟ್ ಮಾಡಿಡ್ತೀನಿ, ಬಟ್ ಇವಾಗ ಕ್ಲೀನ್ ಮಾಡ್ಕೊತೀನಿ. ನನಗೆ ಮೇ ಬಿ ಶನಿವಾರನ ಆಗುತ್ತೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗಬೇಕಂದ್ರೆ, ಅಂದರೆ ಸಡನ್ನಾಗಿ ಯಾವುದು ಬೇಗ ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ಏನಂದರೆ ನಾನಿವಾಗ ಇಲ್ಲಿ ಬಂದ ಮೇಲೇ 4ನೇ ಸರಿ ಇವಾಗ ಕ್ಲೀನ್ ಮಾಡೋದು. ಒಂದು ಸರಿ ಅವರು ನಮ್ಮ ಅತ್ತೆಮ್ಮಂದು ಎಡೆ ಹಾಕುವಾಗ ಮತ್ತು ಅವರ ಸಚ್ಚಿಯರ ಅಪ್ಪಾಜಿದು ಎಡೆ ಹಾಕಬೇಕಾದ್ರೆ, ಆಮೇಲೆ ಮೊನ್ನೆ ಕಾರ್ ಹುಣ್ಣಿಮೆಗೆ, ಮತ್ತು ನಾನು ಅದು ಆಗಿ ಅಮ್ಮಗೆಲ್ಲ ಹುಷಾರಾಗಿ ರಿಟರ್ನ್ ಬಂದನಲ್ಲ ಇಲ್ಲಿ ನನ್ನ ಗಂಡನ ಮನೆಗೆ, ಅವಾಗ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಜಾಸ್ತಿ ಏನು ಧೂಳೇನು ಇರಲಿಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ಒಂದು ಸರಿ ಕ್ಲೀನ್ ಮಾಡಿದ್ದೆ ಸ್ಟಾರ್ಟಿಂಗು. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಹಾಗಾಗಿ ಜಾಸ್ತಿ ಏನು ಧೂಳು ಇರಲಿಲ್ಲ. ಹಾಗೆ ಮೇಲೆ ಎಲ್ಲ ಒರೆಸಿಡ್ತಾ ಇದ್ದೀನಿ. ಅಂದರೆ ಶ್ರಾವಣ, ಸೊ ಕ್ಲೀನ್ ಮಾಡಲೇಬೇಕು, ನಡ್ಸ್ಕೊಂಬರೋದೇ ಆಗಿದೆ, ಹಾಗಾಗಿ ಕ್ಲೀನ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಇವಾಗ ಇಷ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲನೂ ಅದರೊಳಗಿರೋದೆಲ್ಲನೂ ತೆಗ್ದೇನು ಒರೆಸ್ತಾ ಇಲ್ಲ ಇವಾಗ. ಅಂದರೆ ಇವಾಗ ಆಲ್ರೆಡಿ ಒಂದು 20 ಡೇಸ್ ಬ್ಯಾಕ್ ಮಾತ್ರ ನಾನು ಕ್ಲೀನ್ ಮಾಡಿದ್ದೀನಲ್ವ. ಸೊ ಹಾಗಾಗಿ ಇವಾಗ ಇದನ್ನೆಲ್ಲ ಸೆಟ್ ಮಾಡಿಡ್ತೀನಿ ನಾನು. ಇದು ಸೆಲ್ಫ್ಗಳದ್ದು ನಾನು ತೆಗ್ದಿರಲಿಲ್ಲ. ಸೊ ಲಾಸ್ಟಲ್ಲಿರೋ ಸೆಲ್ಫ್ದೆಲ್ಲ ಬೇಡವಾಗಿರೋದನ್ನು ನಾನು ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ಇಲ್ಲಿ ಬೆಳಿಗ್ಗೆ ಜನಗಳು ಬರ್ತಾರೆ, ಅಂದರೆ ಅವರು ನೀಡಿಸ್ಕೊಂಡವರು ಏನಂತಾರೆ, ಅವ್ರಿಗೆ ಟೆಂಟ್ ಹಾಕ್ಕೊಂಡಿರ್ತಾರಲ್ಲ ಅವ್ರು ಬರ್ತಾರೆ ಪಾಪ. ಅವ್ರಿಗೆ ಊಟಕ್ಕಂತ ಕೇಳೋಕೆ ಬರ್ತಿರ್ತಾರೆ, ನಮಗೆ ಮಾರ್ನಿಂಗ್ ನೈಟ್ ಇದು ಕೊಡೋಕೆ ಮನಸ್ಸೇ ಆಗಂಗಿಲ್ಲ. ಸೊ ಇವಾಗ ನನ್ನ ಹತ್ರ ಸ್ವಲ್ಪ ಬೇಳೆ, ರವೆ ಮತ್ತು ಖಾರ ಅದೆಲ್ಲ ಇದೆ. ಸೊ ನಾನು ಅದನ್ನೆಲ್ಲ ಅವ್ರಿಗೆ ಕೊಡಬೇಕು ಅಂತ ಕೆಳಗಡೆನೇ ಎತ್ತಿಟ್ಟಿದ್ದೀನಿ. ಸೊ ಅವ್ರು ಬಂದರೆ ಅದನ್ನ ಕೊಟ್ಟು ಕಳಿಸ್ತೀನಿ. ಹಾಗೆ ನಾನು ಕ್ಲೀನ್ ಮಾಡಿದ ತಕ್ಷಣ ಅದನ್ನೆಲ್ಲ ಒರೆಸ್ಕೊಂಡು ಹಸಿ ಬಟ್ಟೆಲಿ ಒರೆಸ್ಕೊಂಡಾದ್ಮೇಲೆ ಲಕ್ಷ್ಮಣ ರೇಖೆ ಬರಿತಾಯಿದ್ದೀನಿ. ಏನಕ್ಕಂದರೆ
ಇರ್ಬೆ ಆಗಬಾರ್ದು ಅಂತ ಅಷ್ಟೇ. ಅಂದರೆ ಬಾರ್ಡ್ರಿಗೆಲ್ಲ ಎಡ್ಜಿಗೆಲ್ಲ ಲಕ್ಷ್ಮಣ ರೇಖೆ ಹಾಕಿ ಇಟ್ಬಿಟ್ಟೆ ಅಂದರೆ ನನಗೂ ಚಿಂತೆ ಇರೋಂಗಿಲ್ಲ. ಅಂದರೆ ಪದೇ ಪದೇ ತೆಗಿಯೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಲಕ್ಷ್ಮಣ ರೇಖೆ ಹಾಕಿಬಿಟ್ಟೆ ಆಮೇಲೆ ಇಡ್ತಾಯಿದ್ದೀನಿ. ಇನ್ ಕೇಸ್ ಇರ್ಬೆ ಆದ್ರೂ ಅಲ್ಲೇ ಆಗಲೇ ಆಗೋದಿಲ್ಲ ಅಂತ ಅಷ್ಟೇ. ಸೊ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಕೇವಲ ಇಲ್ಲಿ ಮಸಾಲೆ ಇರೋ ಡಬ್ಬೆಗಳಲ್ಲಿ ಮಾತ್ರ ಅಲ್ಲ, ನಾನಿವಾಗ ಅಡುಗೆ ಮನೆಯಲ್ಲೂ ಕೆಲವೊಂದು ಪಾತ್ರೆ ಇಡಲು ಕೂಡ ಹಾಗೆ ಬರೆದಿಟ್ಟಿದ್ದೀನಿ. ಕೆಲವೊಂದು ಬಾಕ್ಸ್ ಇಡಲು ಕೂಡ, ಏನಕ್ಕಂದರೆ ಇರ್ಬೆ ಹೇಗೆ ಯಾವಾಗ ಆಗುತ್ತಂತೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಆ ಥರ ಇಡ್ತಾಯಿದ್ದೀನಿ. ಬರೆದಿಟ್ರೆ ಬೆಟ್ರ್ ಅಂತ. ಆದಮೇಲೆ ಅದನ್ನೆಲ್ಲ. ಆ್ಯಂಡ್ ಇದು ಮಗ್ಗು ನಮ್ಮ ಅಣ್ಣ ಕೊಟ್ಟಿರೋದು. ಅಂದರೆ ನಾನು ಅವನಿಗೆ ವಿಚಿತ್ರ ಅಂತೀನಿ. ನಮ್ಮ ಅರುಣಣ್ಣ ಇದನ್ನ ನನಗೆ ಬರ್ಡೇಕಂತ ಕೊಟ್ಟಿದ್ದು ಡಿಗ್ರಿ ಫೈನಲ್ ಇರುವಾಗ. ಸೊ ಇದು ನನಗೆ ಮುಖ್ಯ ಅಂತಲೇ ಹೇಳ್ಬೋದು ನಾನು ಇದಕ್ಕೆ. ಇದು ಏನಕ್ಕಂದರೆ ನಂಗೆ ತುಂಬ ಇಷ್ಟವಾದದ್ದು. ಇದನ್ನು ಮತ್ತು ಒಂದು ಪಿಲ್ಲುನ ಕೊಟ್ಟಿದ್ದರು ಅವರು, ಐ ಲವ್ ಮೈ ಸಿಸ್ಟರ್ ಅಂತಂದು. ಅದು ಪಿಲ್ಲು ನನ್ನ ತವ್ರ ಮನೇಲಿದೆ, ಇದನ್ನ ನಾನು ತೊಗೊಂಬಂದೀನಿ. ಸೊ ಹಾಳಾಗಬಾರ್ದು ಅಂತಂದು ಜಾಸ್ತಿ ಇದನ್ನು ಯೂಸ್ನೂ ಮಾಡಲ್ಲ, ಇನ್ ಕೇಸ್ ಕೈ ಜಾರಿ ಬಿದ್ದುಬಿಡುತ್ತೆ ಅಂತಂದು. ಬೇಕು ಅಂದಾಗ ಯಾವಾಗಾದರೂ ಖುಷಿಯಾದಾಗ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅವ್ರ ಪ್ರೀತಿ ಹಾಳಾಗಬಾರ್ದಲ್ಲ, ಪ್ರೀತಿಯಿಂದ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಜೋಪಾನವಾಗಿ ಎತ್ತಿಟ್ಟಿರ್ತೀನಿ. ನನಗೆ ಯಾರೇ ಏನೇ ಒಂದು ಗಿಫ್ಟ್ ಕೊಟ್ರು ನಾನು ಅದನ್ನ ಭಾಳ ಸೇಫಾಗಿ ತೆಗೆದಿಡ್ತೀನಿ. ನನಗೆ ಮೆಮೊರೀಸ್ನ ಚೆರಿಸ್ ಮಾಡೋಕ್ಕೆ ತುಂಬಾ ಇಷ್ಟ ನಾನು ಯಾವಾಗ್ಲೂ. ಆ್ಯಂಡ್ ಇದು ಕೂಡ ನನ್ನ ಬೆಸ್ಟಿಗೆ ಕೊಟ್ಟಿರೋದು, ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿರೋದು. ಇದರಲ್ಲಿ ನಂದು ಮತ್ತು ಅವಳದು ಫೋಟೋ ಇದೆ. ಬಟ್ ಇದರಲ್ಲಿ ಅದೇ ಹಾಟ್ ಮಗ್, ಇದರಲ್ಲಿ ಟೀ ಕಾಫಿ ಅಥವಾ ಬಿಸಿನೀರು ಏನಾದರೂ ಹಾಕಿದಾಗ ಅದು ಕಾಣಿಸುತ್ತೆ. ಇದನ್ನು ಕೂಡ ಆವಾಗವಾಗ ಯಾವಾಗಾದರೂ ಅಷ್ಟೇ ಯೂಸ್ ಮಾಡೋದು, ಡೈಲಿ ಏನು ಯೂಸ್ ಮಾಡಲ್ಲ. ಸೊ ಇದನ್ನು ಕೂಡ ಕ್ಲೀನ್ ಮಾಡಿ ಸೇಫಾಗಿ ಎತ್ತಿಡ್ತಾ ಇದ್ದೀನಿ. ನಿಮ್ಮ ಲೈಫಲ್ಲೂ ಫ್ರೆಂಡ್ಸ್ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ಕೆಲವೊಬ್ಬರು ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಅವ್ರ ಮೆಮ್ರೀಸ್ನ ಅವ್ರು ಕೊಟ್ಟಿರೋ ಏನೋ ಒಂದು ಚಿಕ್ಕ ಪುಟ್ಟ ವಸ್ತುನೂ ಕೂಡ ನಿಮಗೆ ಹಾಳು ಮಾಡ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ. ಏನು ₹10 ದುಡ್ಡು ಕೊಟ್ಟಿದ್ರು, ಅದನ್ನ ನಾನು ಇನ್ನೂ ಕೂಡ ಎತ್ತಿಟ್ಟಿದ್ದೀನಿ. ಇವಾಗ ಅಂಟ್ಕೊಂಡ್ಬಿಟ್ಟಿದೆ, ಅದು ನೋಟೆಲ್ಲ ಮಡಚಿಟ್ಟು ಆದರೂ ನಂಗೆ ಅದನ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಈ ಥರ ಏನೋ ಒಂದು ಯಾರೋ ಲೈಫ್ ಲಾಂಗ್ ಇರದೇ ಇದ್ರೂ ಪರವಾಗಿಲ್ಲ, ನಮ್ಮ ಲೈಫಲ್ಲಿ ಹೀಗೆ ಬಂದು ಹೀಗೆ ಹೋದ್ರೂ ಅವರಲ್ಲಿರೋ ಏನೋ ಒಂದು ಮೆಮೊರಿ ನಮ್ಗೆ ಸಿಕ್ಕಿದೆ ಅಂದರೆ ನಾನು ಅದನ್ನ ಯಾವಾಗ್ಲೂ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಅದನ್ನು ನೆನೆಸ್ಕೊತಾ ಇರ್ತೀನಿ. ಅದನ್ನ ಹಾಳು ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇರೋಂಗಿಲ್ಲ. ಆ್ಯಂಡ್ ಇದು ಕಾಫಿ ಮೇಲೆ ಮುಚ್ಚಿಡಲಿಕ್ಕೆ ರಿಫ್ರೆಶ್ ವಿತ್ ಎ ಕಪ್ ಆಫ್ ಕಾಫಿ ಅಂತ ಇದೆ. ಅಂದರೆ ನಿಮ್ಗೆ ಗೊತ್ತು, ನನಗೆ ಟೀಗಿಂತ ಕಾಫಿನೇ ನಾನು ಜಾಸ್ತಿ ಇಷ್ಟಪಡೋದು. ನಿನ್ನೆ ವಿಡಿಯೋದಲ್ಲಿ ಕೂಡ ಟೀ ಎಸ್ಟೇಟಿಗೆ ಹೋಗಿ ಕಾಫಿ ಎಸ್ಟೇಟ್ ಅಂದಿದ್ದೆ. ಸೊ ಅದಕ್ಕೆ ಸಾರಿ, ನಾನು ಕಾಫಿ ಲವರು. ಸೊ ನಾನು ಇದನ್ನು ಯಾವಾಗಲೂ ಫ್ರೆಶ್ ಆಗಿ ಕುಡಲಿಕ್ಕೆ ಅಂತ ಮುಚ್ಚಿಟ್ಟಿರ್ತೀನಿ, ಇನ್ ಕೇಸ್ ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ. ಇದು 4 ಇತ್ತು ನನ್ನ ಹತ್ರ, ಇವಾಗ 3 ಏನೋ ಉಳಿದಿದೆ ಅಷ್ಟೆ. ಆ್ಯಂಡ್ ಈ ಸೆಲ್ಫ್ನ ಫುಲ್ಲು ಸೆಟ್ ಆಯಿತು. ಇವಾಗ ಇದೆಲ್ಲ ಕ್ಲೀನ್ ಆಯಿತು. ಸೊ ಇದನ್ನು ಡಬ್ಬಿಗಳನ್ನೆಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಎತ್ತಿಟ್ಟಿದ್ದೀನಿ. ಇವಾಗ ಇದ್ರದ್ದು ಮುಗೀತು ಕೆಲಸ. ಸೊ ನನ್ನ ಕೆಲಸ ಇವಾಗಿರೋದು ಗ್ಯಾಸ್ ಹತ್ರ, ಗ್ಯಾಸ್ ಸ್ಟವ್ ಕಡೆ ಇರೋದು. ಸೊ ಇವಾಗ ಆ ಕಡೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ನನಗೆ ಕಿಚನನ್ನು ಕ್ಲೀನ್ ಮಾಡೋದೇ ದೊಡ್ಡ ಕಷ್ಟ. ಇವಾಗ ಇದನ್ನು ಕೂಡ ನಾನು ಒರೆಸಿಟ್ಟಿದ್ದೀನಿ ಆಲ್ರೆಡಿ. ಮಾರ್ನಿಂಗ್ನೇ ಇದ್ರದ್ದೆಲ್ಲ ಬಾಂಡೆನ ತೆಗೆದ್ಬಿಟ್ಟು ಆಚೆ ತೊಳಿಲಿಕ್ಕಿಟ್ಟು ಕ್ಲೀನ್ ಮಾಡಿಟ್ಟಿದ್ದೀನಿ. ಇವಾಗ ನಾನು ಇದನ್ನು ಕ್ಲೀನ್ ಮಾಡಬೇಕು. ಸೊ ಇದೆಲ್ಲ ಟೈಲ್ಸ್ನ ತೊಳಿಬೇಕು ನಾನು, ಅಂದರೆ ಸೋಪ್ ಹಾಕಿ ಕ್ಲೀನಾಗಿ ಬ್ರಷ್ ಮಾಡಬೇಕು ಅದನ್ನು. ಸೊ ಅದಾದಮೇಲೆ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಆ್ಯಂಡ್ ಇದು ಮೇಲೆ ನನಗಿದು ಸಿಗೋದು ಇಲ್ಲ, ನಾನು ಜಾಸ್ತಿ ಯೂಸ್ ಮಾಡದೇ ಇರೋದನ್ನು ಇಲ್ಲಿ ಇಟ್ಟಿರ್ತೀನಿ. ಅಂದರೆ ಸ್ಟಾಕ್ ಆಗಿರೋ ಐಟಮ್ಸ್ನ, ಸಾಂಬಾರು ಪೌಡ್ರ್ ಆಗಲಿ, ಸಕ್ಕರೆ, ಇದೆಲ್ಲ ನನಗೇನು ಸ್ಟಾಕ್ ಆಗಿ ಲೋಡ್ ಆಗಿರುತ್ತೋ ಅದನ್ನು ನಾನು ಅಲ್ಲಿ ಹಾಕಿಟ್ಟಿರ್ತೀನಿ. ಆ್ಯಂಡ್ ಇದನ್ನ ಧೂಳನ ತೆಗಿತೀನಿ. ಧೂಳ ತೆಗೆದು ಟೈಲ್ಸ್ದೆಲ್ಲ ಕ್ಲೀನಾಗಿ ಬ್ರಷ್ ಹಾಕಿ ಬ್ರಷ್ ಮಾಡಿಬಿಡ್ತೀನಿ. ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಅದಾದಮೇಲೆ, ಅಂದರೆ ನನಗೆ ವಾಲ್ಗೆ ಹಾಕೋ ಸ್ಟಿಕ್ಕರ್ ತೊಗೊಂಬಂದಿನಲ್ಲ, ನನಗೆ ಅನಿಸೋದು ತುಂಬ ಇದೆ. ಸೊ ಅದನ್ನ ಹಾಕೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಇವಾಗಲೇ ಒಂದೇ ಸರಿ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನೂ ಹೆಲ್ಪ್ ಆಗುತ್ತೆ ನನಗೆ. ಸೊ ಹಾಗಾಗಿ ಅದು ತಂತೆದು ಬ್ರಷ್ ಸಿಗುತ್ತಲ್ಲ, ಅದನ್ನೇ ಹಾಕಿ ನಾನು ಕ್ಲೀನಾಗಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಹೋಗಬೇಕು. ಸೊ ಇವಾಗ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ನಾನು ನೀರನ್ನ ತೆಗೆದು ಮತ್ತೆ ಬೇರೆ ನೀರನ್ನ ಹಾಕ್ಕೊಂಬಂದೆ. ನಾನು ಇದಕ್ಕೆ ರಿನ್ ಲಿಕ್ವಿಡ್ನೇ ಹಾಕ್ಕೊತಾ ಇದ್ದೀನಿ ಒರೆಸ್ಕೊಳ್ಳೋಕ್ಕೆ. ಸೊ ಇವಾಗ ನಾನು ಇವು ಡಬ್ಬೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಆ್ಯಂಡ್ ನಾನು ಇವಾಗ ಒಂದು ಸ್ಟ್ಯಾಂಡ್ ತೊಗೊಂಡಿದ್ನಲ್ಲ, ಅಲ್ಲಿಡೋದನ್ನೆಲ್ಲ ಇವಾಗ ನಾನು ಅಲ್ಲಿ ಕೂಡ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇವಾಗ. ಸೊ ಇದಾದಮೇಲೆ ನಾನಿವಾಗ ಈ ದೇವ್ರ ಜಗಲಿ ಕಡೆ ಬಂದು ಕ್ಲೀನ್ ಮಾಡ್ಕೋಬೇಕು.
ಆ್ಯಂಡ್ ಅಡುಗೆ ಮನೆ ಕ್ಲೀನಿಂಗ್ ಮುಗ್ದಿದೆ, ಬಾಂಡೆ ಎಲ್ಲ ಹೊಂದಿಸ್ಕೋಬೇಕಷ್ಟೆ. ಇವಾಗ ನಾನು ಡೈನಿಂಗ್ ಹಾಲಲ್ಲಿರೋ ಸೆಲ್ಫಲ್ಲಿರೋ ಬಟ್ಟೆನೆಲ್ಲ ತೆಗೆದು ಮತ್ತು ರೂಮಲ್ಲಿರೋ ಸ್ವಲ್ಪ ಬಟ್ಟೆನೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಟೈಮ್ ನೋಡಿದೆ, ಹಸುವಾಗಿತ್ತು, 3 ಗಂಟೆ ಮೇಲೆ ಆಗಿತ್ತು. ಸೊ ಸ್ನಾನ ಮಾಡಿ ಬಂದುಬಿಟ್ರಾಯ್ತು ಅಂತ ಹೋಗಿ ಸ್ನಾನ ಮುಗಿಸ್ಕೊಂಬಂದು ದೀಪ ಹಚ್ಚಿ ನಾನು ಊಟ ಮಾಡಬೇಕಂದ್ರೆ ಇವಾಗ 3:45. ಸೊ ಇವಾಗ ನಾನು ಊಟ ಮಾಡ್ತಿದ್ದೀನಿ. ರೂಮ್ನ ಕೈ ಹಾಕ್ತೆ ಇದನ್ನು ತೆಗಿಬೇಕಂತ, ಬಟ್ ಫುಲ್ ಆಗಲಿಲ್ಲ ನಂಗೆ ತೆಗಿಯೋಕ್ಕೆ. ಸೊ ಜಸ್ಟ್ ಸ್ನಾನ ಮುಗಿಸ್ಕೊಂಬಂದು ಇವಾಗ ಊಟ ಮಾಡ್ತಾಯಿದ್ದೀನಿ. ಮಿಕ್ಕಿರೋ ಕ್ಲೀನಿಂಗ್ನ ನಾಳೆ ಮಾಡ್ಕೊತೀನಿ, ತುಂಬಾ ಸುಸ್ತಾಗಿದೆ. ನೋಡೋಕ್ಕೆ ಚಿಕ್ಕದಾಗಿ ಕಾಣ್ಬೋದು, ಅದೆಲ್ಲ ಎತ್ತಿಡೋದು ಎಲ್ಲ ಹತ್ತೋದು ಇಳಿಯೋದು ತುಂಬಾ ಕಷ್ಟ. ಮಾಡೋರಿಗೆ ಗೊತ್ತಿರುತ್ತೆ. ನೋಡ್ತಾ ಇದ್ರಿ ಇದೆಲ್ಲ ಎಷ್ಟು ಎಲ್ಲ ಎತ್ತಿಟ್ಟಿವಂತ. ಸೊ ನೋಡೋಕ್ಕೆ ಏನು ಚಿಕ್ಕ ಮನೆ ಮಾಡ್ಕೋಬೋದು ಅಂತ ಅನಿಸುತ್ತೆ, ಅದನ್ನೆಲ್ಲ ಮಾಡುವಾಗಲೇ ನಿಜವಾಗ್ಲೂ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅಂತ. ಯೂಟ್ಯೂಬ್ಗಿಂತ ಮುಂಚೆ ಹೋಗಿರೋದಿದು, ತುಂಬ ತಿಂಗಳುಗಳ ಹಿಂದೆ. ಸೊ ಶಾನೂ ಇರಲಿಲ್ಲ, ನನ್ನ ಗಂಡನೇ ಡ್ರೈವ್ ಮಾಡ್ಕೊಂಡು ಹೋದರು. ಓಕೆ, ನಾವಿವಾಗ ಹೊರಟಿರೋದು ಚಂದ್ರಗುತ್ತಿಗೆ, ಅಂದರೆ ಇದು ನಮ್ಮ ತವ್ರ ಮನೆ ದೇವರು. ಅಲ್ಲಿರೋದು ರೇಣುಕಾಂಬ, ಬಟ್ ಚಂದ್ರಗುತ್ತಿಯಲ್ಲಿರೋದಕ್ಕೆ ಚಂದ್ರಗುತ್ತಿಯಮ್ಮ ಅಂತಾರೆ. ಅಲ್ಲಿ ನಿಜವಾಗ್ಲಿರೋದು ದೇವರು ರೇಣುಕಾಂಬೆ. ಆ್ಯಂಡ್ ನಾವು ನಮ್ಮೂರ ಸೈಡಿಂದ ಅಂದರೆ ಹಾವೇರಿ ಸೈಡಿಂದ ಹೋದರೆ ಸ್ವಲ್ಪ ಜಂಗಲ್ ಜಾಸ್ತಿ ಹತ್ತುತ್ತೆ. ಆ್ಯಂಡ್ ನಾವು ಇಲ್ಲಿ ಬ್ಯಾಡಗಿ ಸೈಡಿಂದ ಹೋದರೆ ಸಾಗರ, ಸೊರಬ ಮತ್ತು ತೊಗರ್ಸಿ ಹೀಗೆಲ್ಲ ಹೋಗಬೇಕು. ನನಗೆ ಒಂಥರ ಈ ದೇವ್ರಂದರೆ ಇಷ್ಟ, ಹಾಗಂತ ಏನಾದರೂ ಪವಾಡ ನಡೆದಿದೆ ಅಂತಲ್ಲ, ಒಟ್ಟಿನಲ್ಲಿ ನನಗೆ ಈ ದೇವ್ರು ಇಷ್ಟ. ನಾನಂತೂ ನನ್ನ ಬರ್ಡೇಗೆ ಯಾವತ್ತೂ ಮಿಸ್ ಮಾಡೋಂಗಿಲ್ಲ. ಏನೋ ಸಮ್ಟೈಮ್ಸ್ ಹೋಗೋಕ್ಕಾಗದೇ ಇರೋ ಸಿಚುವೇಷನಲ್ಲಿ ಮಾತ್ರ ಬಿಟ್ಟಿರ್ತೀನಿ ಹೊರತು ನಾನು ನನ್ನ ಬರ್ತಡೇಗೆ ಜಾಸ್ತಿ ಹೋಗ್ತಾ ಇರ್ತೀನಿ ಇಲ್ಲಿಗೆ. ಆ್ಯಂಡ್ ನನಗೆ ಈ ದೇವ್ರಿಗೆ ಹೋಗೋಕ್ಕೂ ಕೂಡ ತುಂಬಾ ಇಷ್ಟ. ಆ್ಯಂಡ್ ಇವಾಗ ಅಲ್ಲೇ ಗುಡ್ಡದ ಮೇಲೆ ಕಾಣಿಸ್ತಾ ಇರೋದೇ ಚಂದ್ರಗುತ್ತಿಯಮ್ಮನ ಗುಡಿ. ಸೊ ನಾವು ಇವಾಗ ಸ್ಟೆಪ್ ಹತ್ಕೊಂಡು ಹೋಗಬೇಕು. ಅವಾಗೆಲ್ಲ ಸೆಕ್ಯೂರಿಟಿಗಳು ಕುಂಕುಮ ಹಚ್ಚಿದ್ರು ಏನೂ ಅಂತಿರಲಿಲ್ಲ. ಅಲ್ಲಿ ಮೆಟ್ಲುಗಳಿಗೆಲ್ಲ ಕುಂಕುಮ ಮತ್ತು ಬಂಡ್ರ ಹಚ್ಕೊಂಡು ಹೋಗ್ತಾರೆ. ಬಟ್ ಇವಾಗೆಲ್ಲ ಅವರು ಹಚ್ಚೋಕೆ ಬಿಡ್ತಿರ್ಲಿಲ್ಲ, ಅಂದರೆ ತುಳ್ಕೊಂಡು ಹೋಗ್ತಾರೆ ಅಂತ. ಆದರೂ ಜನ ಕೇಳಬೇಕಲ್ಲ, ಸ್ವಲ್ಪನಾದರೂ ಹಚ್ಚಿರ್ತಾರೆ, ಅದೇನೋ ಒಂಥರ ಭಕ್ತಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಸುತ್ತಲೂ ಗುಡ್ಡ ಮತ್ತು ಒಂಥರ ಕಾಡಿರೋದ್ರಿಂದ ನೋಡೋಕ್ಕೂ ಚೆನ್ನಾಗಿದೆ. ಒಂಥರ ಒನ್ ಡೇ ಪಿಕ್ನಿಕ್ ಥರ ಹೋಗಿ ಬರೋಕ್ಕೂ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಕೆಳಗಡೆ ತ್ರಿಶೂಲ್ ಬೀರಪ್ಪ ಇದೆ, ಅಂದರೆ ವರ್ಷ ತ್ರಿಶೂಲ, ಅಂದರೆ ಅಲ್ಲಿರೋದು ಕಬ್ಬಿಣದ ತ್ರಿಶೂಲ, ಅದು ಬೆಳ್ಕೊತ ಹೋಗುತ್ತೆ. ಆ್ಯಂಡ್ ಈ ರೇಣುಕಾಂಬೆ ಇರೋದು ಅಂದರೆ ಚಂದ್ರಗುತ್ತಿಯಮ್ಮ ಇರೋದು ಇದನ್ನು ಗುಹೆಯಲ್ಲಿ, ಅಂದರೆ ಕಲ್ಲು ಬಂಡೆಯಲ್ಲೇ ಕೊರೆದು ದೇವಸ್ಥಾನನ ಮಾಡಿರೋದು, ಗರ್ಭಗುಡಿ ಒಳಗಿರೋದು. ಅಂದರೆ ಏನಂದರೆ ನಿಜವಾದ ದೇವ್ರು ಕಾಣೋದು ತುಂಬ ಹಿಂದೆ ಇದೆ, ಮುಂದ್ಗಡೆ ಬೆಳ್ಳಿ ಮೂರ್ತಿ ಇಟ್ಟಿದ್ದಾರೆ. ಅದನ್ನ ಪೂರ್ತಿ ಕಾಲೂರಿ ಬಗ್ಗಿ ನೋಡಿದ್ರೇ ನಮಗೆ ನಿಜವಾದ ದೇವ್ರು ಕಾಣೋದು, ಮುಂದೆ ಇರೋದು ಮೂರ್ತಿ ಮಾತ್ರ. ಆ್ಯಂಡ್ ತ್ರಿಶೂಲ್ ಬೀರಪ್ಪ ಕಡೆ ಹೋಗಿದ್ದೆಲ್ಲ ನನ್ನ ಕಡೆ ಫೋಟೋಸ್ ಇಲ್ಲ ಆ್ಯಕ್ಚುಲಿ, ಅಂದರೆ ನಂಗೆ ಅವಾಗ ಕನ್ಫರ್ಮ್ ಎಲ್ಲ ಐಡಿಯಾನೇ ಇಲ್ಲ ಅಲ್ವಾ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ. ಸೊ ನಾನು ಹಾಗೆ ಮೆಮರೀಸ್ಗೋಸ್ಕರ ಮಾಡ್ಕೊಂಡಿದ್ದನ್ನು ಹಾಕಿದ್ದೀನಿ. ಆ್ಯಂಡ್ ಶಾನೂ ಇರಲಿಲ್ಲ, ಸೊ ನನ್ನ ಗಂಡನೇ ಡ್ರೈವ್ ಮಾಡಿಕೊಂಡು ಬಂದರು. ರಿಟರ್ನ್ ಬರಬೇಕಾದ್ರೆ ಸಾಗರದಲ್ಲಿ ಊಟ ಮುಗಿಸ್ಕೊಂಡು ನಮ್ಮನ್ನ ಬ್ಯಾಡಗಿಗೆ ಬಂದ್ವಿ ನಾವು ಸೀದಾ. ಅಂದರೆ ಅಪ್ಪಾಜಿ ಅಮ್ಮ ಮತ್ತೆ ಇಲ್ಲಿಂದ ಬಸ್ಸಿಗೆ ಹೋದರು, ನಾವು ಇಲ್ಲೇ ಉಳ್ಕೊಂಡ್ವಿ. ಅಂದರೆ ಶಾನಿಗೆ ಅರ್ಜೆಂಟಾಗಿ ಗಾಡಿ ಬೇಕಿತ್ತು, ಅವ್ರಿಗೆ ಪಾಪ ಬಾಡಿಗೆ ಬಂದಿತ್ತಂತೆ. ಸೊ ಹಾಗಾಗಿ ಅವರು ಹೋದರು. ಆ್ಯಂಡ್ ನನ್ನ ವೀಡಿಯೋಸ್ನ ನೋಡಿರ್ತೀರ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು. ಇದು ನಮ್ಮ ಚಂದ್ರಗುತ್ತಿಗೆ ಹೋಗಬೇಕಾದ್ರೆ ಇಲ್ಲೊಂದು ವರದಾ ನದಿ, ಅಂದರೆ ಅಲ್ಲಿ ವರದಾ ನದಿ ಇದೆ, ಅದರದ್ದು ಬ್ರಿಡ್ಜ್ ಬರುತ್ತೆ, ಅಂದರೆ ತೊಗರ್ಸಿ ಹಾಗೂ ಚಂದ್ರಗುತ್ತಿ ಮಧ್ಯ ಬರೋದದು. ಸೊ ಅಲ್ಲಿ ಕಾಯಿನೆಲ್ಲ ಹಾಕಿ ನಮಸ್ಕಾರ ಮಾಡಿಕೊಂಡು ನಾವು ಬಂದ್ವಿ. ಪ್ಲೀಸ್ ನನ್ನ ವಿಡಿಯೋಸ್ನೆಲ್ಲ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.